ನಾನು ಬೆಳಗ್ಗೆ ಮಾರ್ಕೆಟ್ಗೆ ಹೋಗಿದ್ದೆ, ತರಕಾರಿ ಎಲ್ಲ ತೊಗೊಂಡೆ, ತೆಂಗಿನಕಾಯಿ ತೊಗೋಬೇಕಿತ್ತು. ತೆಂಗಿನಕಾಯಿ ತೊಗೊಂಡಿದ್ದೀನಿ, ತಗೊಂಡ ತಕ್ಷಣ ಗಣೇಶ್ ಕಾಸರಗೋಡು ಸರ್ ನೆನಪಾಗ್ತಾರೆ. ಹೌದು. ಅಂದರೆ ಸಿನಿಮಾ ಜರ್ನಿ ಏನಾದರೂ ಇವತ್ತು ಆರಂಭಿಸಿ ಇವತ್ತೇನು ಸಕ್ಸಸ್ ಕಂಡಿದ್ದಾರೆ, ಇದಿಲ್ಲದೆ ಇದ್ದಿದ್ದು ಇವತ್ತು ಒಳ್ಳೆ ತೆಂಗಿನಕಾಯಿ ವ್ಯಾಪಾರಿ ಆಗಿರ್ತಿದ್ರಿ. ಖಂಡಿತ ಸರ್ ಅದ್ರ ಕತೆ ಅದು ನಾವೊಂದು ಯೋಜನಾ ವಿದ್ಯಾರ್ಥಿ ಸಮ್ಮೇಳನ ಮಾಡಿದ್ವಿ. ಅಲ್ಲಿ ಅತಿಥಿಯಾಗಿ ಮಾನವರು ಬಂದಿದ್ದರು, ನಟ. ನನಗೆ ತುಂಬ ಇಷ್ಟ ಆಯಿತು, ಕ್ಲೋಸ್ ಆದರು, ತುಂಬ ಕ್ಲೋಸ್ ಆದರು. ಅವ್ರ ಹತ್ರ ಕೇಳಿದೆ, ನನಗೇನಾದ್ರು ಬೆಂಗಳೂರಿಗೆ ಬರೋ ಚಾನ್ಸಸ್ ಇದೆಯಾ ಎಲ್ಲಾದರೂ ಜರ್ನಲಿಸ್ಟ್ ಆಗಿ ಸೇರಲಿಕ್ಕೆ ಅಂತ. ಬನ್ನಿ ಅಂತ ಹೇಳಿದರು. ನಾನು ಹುಡ್ಕೊಂಡು ಹೊರಟೆ ಬೆಂಗಳೂರಿಗೆ ಬಂದು. ಇಲ್ಲಿ ಬಸವನಗುಡಿ ಗಾಂಧಿ ಬಜಾರ್ನಲ್ಲಿ ನಾಡಿಗೆ, ಸುಮಂತಿನ ನಾಡಿಗೆ ಅವರೊಂದು ಬುಕ್ ಸ್ಟಾಲ್ ಇಟ್ಟಿದ್ದರು. ಅಲ್ಲಿ ಎಲ್ಲರೂ ಸೇರ್ತಾಯಿದ್ರು, ಅಡಿಗರು, ಇವರು ಮಾನು, ದಿವಾಕರ್, ಇವರೆಲ್ಲ ಅಲ್ಲೇ ಸೇರ್ತಿದ್ರು. ದೊಡ್ಡ ಗ್ಯಾಂಗ್, ಅದು ಭಾರಿ ಖುಷಿ ಆಯಿತು ನನಗೆ. ಹೋಗಿರುವಾಗ ಒಂದು ದಿವಸ ಮಾನು ಬರಲಿಕ್ಕೆ ಹೇಳಿದರು, ಮಾನು ಬರಲಿಲ್ಲ. ನಾನು ಅಲ್ಲಿ ಕೂತ್ಕೊಂಡಿದ್ದೆ. ಆಗ ನಾಡಿಗೆ ಮಾತಾಡ್ಲಿಕ್ಕೆ ಹೊರಟರು. ಏನು ಮಾಡ್ತಾಯಿದ್ದೀರಿ? ಇಲ್ಲ, ನಾನು ಒಂದು ಜಾಬು ವಿಷಯಕ್ಕೆ ಬಂದಿದ್ದೀನಿ, ಮಾನು ಅವರು ಎಲ್ಲ ಕೊಡಿಸ್ತಾನೆ ಅಂತೇಳಿ ಹೇಳಿದ್ದಾರೆ, ಬಹುಶಃ ಪ್ರಜಾವಾಣಿ ಇರ್ಬೋದು ಅಂತ. ಯಾಕೆ ಅದರಲ್ಲಿ ಸೇರಿಸ್ತಾರೆ? ಅಲ್ಲಿ ನೋಡಿ, ಕೇರಳದಿಂದ ತಾನೇ ಬಂದಿರೋದು. ಎದುರು ಒಂದು ಅಂಗಡಿ ಇದ್ದು ತೋರಿಸಿದರು, ಅಲ್ಲಿ ತೆಂಗಿನಕಾಯಿ ಮಾರ್ತಾಯಿದ್ರು. ಆ ತೆಂಗಿನಕಾಯಿ ಮಾರಿ ಒಳ್ಳೆಯದು, ಕೇರಳದಿಂದ ಬಂದವರಲ್ಲ ನೀನು. ನನಗೆ ಶಾಕ್ ಆಗೋಯಿತು. ಫಸ್ಟು ಇಂಟ್ರ್ಯೂ ಅಂತಲ್ಲ, ಫಸ್ಟ್ ಬೆಂಗಳೂರಿಗೆ ಬಂದಾಗ ಇವರಿಂದ ಈ ನೆಗೆಟಿವ್ ಉತ್ತರ ನಾನು ಎಕ್ಸ್ಪೆಕ್ಟೇ ಮಾಡಿದ್ದೆ. ಹೌದು, ತುಂಬ ಗಾಬರಿ ಆಯಿತು. ಸೊ ಹಾಗಾಯಿತು. ನೆಕ್ಸ್ಟ್ ನೋಡಿದರೆ ಅವರು ಸ್ವಂತದ್ದು ಬುಕ್ ಸ್ಟಾಲ್ ಅದು ಬಿಟ್ಟುಬಿಟ್ಟು ಯೂನಿವರ್ಸಿಟಿ ಸೇರಿದ್ದಾರೆ. ಸ್ವಂತದ್ದು ಮಾಡಿದ್ದಲ್ಲಿ ಹೇಳಿದ್ದವರು ನನ್ನ ಹತ್ರ. ಅವ್ರು ಸ್ವಂತದ್ದು ಇರೋದನ್ನು ಮಾರಿಬಿಟ್ಟು ಬಿಟ್ಟುಕೊಟ್ಟು ಅಂಗಡಿಯಲ್ಲಿ ಬಿಟ್ಟುಕೊಟ್ಟು ಯೂನಿವರ್ಸಿಟಿಯಲ್ಲೆಲ್ಲ ಪ್ರೊಫೆಸರ್ ಆಗಿ ಏನೋ ಸೇರ್ಕೊಂಡಿದ್ದಾರೆ. ಅದನ್ನು ನಾನು ಬರೆದಿದ್ದೀನಿ. ಅದು ನೆನಪು ತುಂಬ ಕಾಡ್ತಾಯಿತ್ತು. ಯಾಕೆಂದರೆ ನಾನು ಯಾರೇ ಬಂದರೂ ಕೂಡ ಇವತ್ತು ಕಾಸರಗೋಡಿನಲ್ಲಿ ಎಲ್ಲಿ ಯಾವುದೇ ಕರ್ನಾಟಕದ ಯಾವುದೇ ಊರಿಂದ ಬಂದು ಒಂದು ಅವಕಾಶ ಕೊಡಿ ಅಂತೇಳಿ ನನ್ನ ಹತ್ರ ಕೇಳೋರಿದ್ದಾರೆ. ಆಗ ನಾನು ನಿರಾಶೆ ಮಾಡಲ್ಲ, ಈ ಥರ ನಿರಾಶೆ ಮಾಡಲ್ಲ. ನನಗೆ ಅದನ್ನು ಕಲಿಸಿದ್ದು ನಾಡಿಗೆ. ಅದನ್ನು ನಾಡಿಗೆ ಅವರಿಗೆ ನಾನು ಸೆಲ್ಯೂಟ್ ಹೊಡಿಬೇಕು. ನೆಗೆಟಿವ್ ಆಗಿದ್ದರೂ ಕೂಡ ಅದನ್ನು ನಾನು ಪಾಸಿಟಿವ್ ಆಗಿ ತಗೊಂಡು ಈಗ ಒಂದಷ್ಟು ಜನಕ್ಕೆ, ಕಮ್ಮಿ ಅಂದರೆ ಒಂದು 80-90 ಮಂದಿ ಹುಡುಗರಿಗೆ ಇಲ್ಲಿ ಜಾಬ್ ಕೊಡ್ಸಿದ್ದೇನೆ ಬೆಂಗಳೂರಿನಲ್ಲಿ. ಅದು ತೃಪ್ತಿ ಇದೆ. ನಾನಿದ್ದೇನೆ ಅಂತ ಒಂದು ಪದ ಇದೆಯಲ್ಲ, ಅದು ಎಷ್ಟೋ ಜನಕ್ಕೆ ಹುರುಪು ಕೊಡೋದು. ನಾನು ಹೆಲ್ಪ್ ಮಾಡ್ತಾನೆ ಬಿಡ್ತೇನೆ ಅದು ಬೇರೆ ಪ್ರಶ್ನೆ. ಆದರೆ ಅದು ಇದ್ದೇನೆ ಅಂತ ಅವರಿಗೆ ಪಾಸಿಟಿವ್ ಉತ್ತರ ತುಂಬುವುದಿದೆಯಲ್ಲ, ಅದು ಇಂಪಾರ್ಟೆಂಟ್ ಅಂತ ನನಗೆ. ಅದು ನನಗೆ ಕಲಿಸಿಕೊಟ್ಟಿದ್ದು ಸುಮ್ತಿನ ನಾಡಿಗವರು. ಎಷ್ಟೇ ದೊಡ್ಡ ಕವಿಗಳಾಗಿರಲಿ, ಬಟ್ ಈ ವಿಚಾರದಲ್ಲಿ ಮಾತ್ರ ಕೀಳಾಗಿ ನಾನು ಅವರನ್ನು ನೋಡ್ತೇನೆ, ಅನಿವಾರ್ಯ. ಸರ್, ಇದ್ರ ಜೊತೆಗೆ ಯಾವುದೇ ಒಬ್ಬ ಪತ್ರಕರ್ತ ಆಗಿರಲಿ ಫಸ್ಟ್ ಬರ್ತಾನೆ ಅಂತ ಹೇಳಿದ್ರೆ ಮೊದಲು ನೋಡ್ತಕ್ಕಂಥದ್ದು ಒಂದು ಒಳ್ಳೆ ಹುದ್ದೆ, ಪೊಸಿಷನ್. ಅದ್ರ ಜೊತೆಗೆ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಸ್ಯಾಲ್ರಿ. ಸೊ 250 ರೂಪಾಯಿ ಸಂಬಳ ಕೊಡ್ತೀನಿ ಅಂದಾಗ ಆ ಕಾಲದಾಗ 250 ರೂಪಾಯಿ ಏನು ಕಡಿಮೆ ಅಮೌಂಟ್ ಅಲ್ಲ. ಆದರೆ ಅದಕ್ಕಿಂತ ನಿಮಗೆ ಮುಖ್ಯವಾಗಿ ಒಂದು ಒಳ್ಳೆ ಅವಕಾಶ ಎನ್ನುವಂಥದ್ದು ನಿಮ್ಮದು. ಸೊ ಈಗ ನೀವು 250 ರೂಪಾಯಿದಿಂದ 50,000ವರೆಗೂ ಸಂಬಳ ತೊಗೊಂಡ್ರಿ. ಅದ್ರ ಜೊತೆಗೆ ಒಂದಷ್ಟು ದೊಡ್ಡ ದೊಡ್ಡ ಸ್ಟಾರ್ಗಳ ಜೊತೆಗೆ ಬೆರೆತ್ರಿ, ನಿಮ್ಮ ಕೈಲಾದಷ್ಟು ಕಲಾ ಸೇವೆಯನ್ನು ಕೂಡ ಮಾಡಿಬಿಟ್ರಿ. ಸೊ ಆ ಅನುಭವ ಹೇಗಿದೆ ಸರ್? ನನಗೆ ಸಂಬಳ ಹೌದು, ಹೊಟ್ಟೆಪಾಡಿಗೆ ಬೇಕೇ ಬೇಕು ಯಾವುದಾಗಿದ್ದು ಕೂಡ. ಬಟ್ ಹೆಚ್ಚು ಕಮ್ಮಿ ಅಂತ ನನಗೇನಿರಲಿ, ಇಲ್ಲಿ ಸೆಟ್ಲ್ ಆಗಲಿಕ್ಕೆ ಒಂದು ಜಾಗ ಬೇಕಾಗಿತ್ತು. ನನ್ನ ಅಕ್ಕ, ದೊಡ್ಡ ಅಕ್ಕ ಇಲ್ಲಿ ರಮಾ ಅಂತೇಳಿದ್ದಾರೆ, ಅವರ ಗಂಡ ಭವಾನಿ ಶಂಕರ್ ಅಂತೇಳಿ HMTಯಲ್ಲಿದ್ದರು. ಸೊ ಅವರು ಆಶ್ರಯ ಕೊಟ್ಟರು ನನಗೆ. ಇಲ್ಲಿ ಉಳ್ಕೊಳ್ಳಿಕ್ಕೆ ಏನು ಸಮಸ್ಯೆ ಆಗಿಲ್ಲ. ಸೊ ನನ್ನ ಖರ್ಚಿಗೆ ಬೇಕಾಗಿತ್ತು. ಅದು 250 ರೂಪಾಯಿ 300 ರೂಪಾಯಿ ಸುಧಾರಿಸ್ಬೋದು ಅಂತ ಅನ್ನಿಸ್ತು. ಸೊ ಹಾಗೆ ಸೆಟ್ಲಾಗಿ ಚಿತ್ರದೀಪದಲ್ಲಿ R ನರಸಿಂಹ ಅಂತಿದ್ದರು ಎಡಿಟರ್. ಅವರು ತುಂಬ ಸಪೋರ್ಟ್ ಮಾಡಿದರು. ಅಲ್ಲಿ ನಾನು ಜಾಯಿನ್ ಆದಾಗ ಇದೆಲ್ಲ ಏನು MA ಓದಿದಲ್ವ, ಆ ಫೋರ್ಸಲ್ಲಿ ಸಂವಹನ, ಅಡಿಗ, KV ತಿರುಮಲೇಶ್ ಇಂಥದ್ದೆಲ್ಲ ಬರಲಿಕ್ಕೆ ಹೊರಟ್ಬಿಟ್ಟೆ. ಅವರು ಕರೆದು ಹೇಳಿದರು, ಇದು ಸಿನಿಮಾ ಪತ್ರಿಕೆ, ಸಾಹಿತ್ಯ ಪತ್ರಿಕೆ ಅಲ್ಲ, ಇದನ್ನು ಸಾಮಾನ್ಯ ಜನ ಓದ್ತಾರೆ. ನೀವು ಅಂಥ ದೊಡ್ಡ ದೊಡ್ಡ ಪದವನ್ನು ಯೂಸ್ ಮಾಡಿಕೊಂಡ್ರೆ ಯಾರೂ ಓದಲ್ಲ, ಸರಳವಾಗಿ ಕನ್ನಡದಲ್ಲಿ ಬರೀ ಅಂತ ಹೇಳಿಕೊಟ್ಟವರು ಅವರು. ಆವತ್ತಿಂದ ಅನಿಸೋದು. ಇದ್ರ ಜೊತೆಗೆ ಸರ್, ನಿಮಗೆ ಯಾವುದಾದ್ರೂ ಪ್ರಶಸ್ತಿ ಅಂತ ನೆನಪಾದಾಗ ತಟ್ಟಂತ ನೆನಪಾಗೋದೆ YNK ಅವರ ಪ್ರಶಸ್ತಿ. ಹೌದು, ಅಂದರೆ ಎಲ್ಲಿ ಅವಮಾನ ಆಗಿರುತ್ತೋ ಅಲ್ಲೇ ಸನ್ಮಾನ ಅನ್ನೋದನ್ನು ನೀವು ತೋರಿಸ್ಕೊಟ್ರಿ. ನಿಮಗೆ ತುಂಬ ಲವ್ ಅಂತೆ YNK ಅವ್ರ ಮೇಲೆ. ಹೌದು ಹೌದು. ಏನು ಸರ್? ಇಂಟ್ರ್ಯೂಗೆ ಕನ್ನಡ ಪಾಪ ಇಂಟ್ರ್ಯೂಗೆ ಹೋಗಿದ್ದೆ. ಸೊ ಅಲ್ಲಿ ಮಾತಾಡ್ತಾ ಕೇಳಿದರು. ಆಗ ನಾನು ಹಾಯ್ ಬೆಂಗಳೂರಿಗೆ ಬರೀತಾ ಇದ್ದೆ. ಅದು ಅವ್ರಿಗೆ ಗೊತ್ತಿತ್ತು. ಅಂದರೆ ಅಲ್ಲಿದ್ದ ಸ್ಟಾಫ್, ಕನ್ನಡ ಪ್ರಭದ ಸ್ಟಾಫ್ ಯಾರೋ ಕಿವಿ ತುಂಬಿದ್ದಾರೆ. ಅವನು ಅಲ್ಲಿ ಹಾಯ್ ಬೆಂಗಳೂರು ಆ ಶೈಲಿಯಲ್ಲಿ ಇದು ಬರೀಲಿಕ್ಕೆ ನಮಗೆ ಯೋಗ್ಯ ಅಲ್ಲ ಅಂತೇಳಿ ಮೊದಲೇ
ಪ್ರಿಪೇರ್ಡ್ ಅವರು ಆದರೂ ಕರೆಸಿದ್ರು. ಸೊ ನೀವು ಏನು ಮಾಡ್ತೀರಿ? ನಾನು ಸಿನಿಮಾ ಜರ್ನಲಿಸ್ಟು. ಅವರು ಇಲ್ಲಿ ಸಿನಿಮಾದ ಪೋಸ್ಟರ್ ಜನ ಇದ್ದಾರೆ, ನಿಮಗೆ ಇಲ್ಲಿ ಆಗಲ್ಲ ಮೋಸ್ಟ್ಲಿ, ಯಾಕಂದರೆ ನಿಮ್ಮ ಶೈಲಿನೇ ಬೇರೆ. ಶೈಲಿ ಬೇರೆ. ಆ ಶೈಲಿ ಬೇರೆ, ಆ ಶೈಲಿ ನಮಗೆ ಇಲ್ಲಿ ಇಷ್ಟ ಆಗಲ್ಲ. ಶೈಲಿ ಯಾವುದಂದ್ರೆ ಅವರು ಹೇಳದಿದ್ರು ಕೂಡ ನನಗೆ ಗೊತ್ತದು ಹಾಯ್ ಬೆಂಗಳೂರು ಶೈಲಿ ಅಂತೇಳಿ, ಅದು ಇಲ್ಲಿ ಇಷ್ಟ ಆಗಲ್ಲ ಅಂತ. ಸೊ ನನಗೆ ಗೊತ್ತಾಯ್ತು ಆವಾಗ ನನಗೆ ಸಿಗಲ್ಲ ಅಂತೇಳಿ. ಹೋದೆ, ನಿರಾಶೆ ಏನಾಗಿಲ್ಲ, ಯಾಕಂದ್ರೆ ನಾನು ಯೋಚನೆ ಮಾಡಿದ್ದೆ ಇದು ನನಗೆ ಸಿಗಲ್ಲ ಅಂತೇಳಿ. ಆಮೇಲೆ ಯಳಂದೂರು ಅವರ ಊರು ಮೂಲ, ONK ಮೂಲ ಊರು ಯಳಂದೂರು. ಅಲ್ಲಿ ಒಂದು ಸಂಸ್ಥೆ ನನ್ನನ್ನು ಕರೀತು. ಯಾಕೆ ಅಂತ ಕೇಳಿದೆ. ನಿಮಗೆ ONK ಪ್ರಶಸ್ತಿ ಕೊಡ್ತಿದ್ದೆ. ಎಲ್ಲಿಂದ ಎಲ್ಲಿಗೆ, ನಿನ್ನ ಶೈಲಿ ಇಷ್ಟ ಆಗಲ್ಲ ಅಂತೇಳಿ ONK ನನ್ನನ್ನು ಹೊರಗೆ ಕಳಿಸಿದ್ರು. ONK ಕೀಳಾಗಿ ನಾನು ಹೇಳ್ತಾ ಇಲ್ಲ, ಅದು ನಡೆದ ಘಟನೆ ಆ್ಯಸಿಸ್ಟೀಸ್ ಹೇಳ್ತಾ ಇದ್ದೀನಿ. ಅವರ ಮೇಲೆ ಗೌರವ ಇದೆ. ಅವರ ಸಾಹಿತ್ಯ ಕೃಷಿ ಆಗಿರಲಿ, ಜರ್ನಲಿಸಮ್ ಆಗಿರಲಿ, ಎಲ್ಲದರ ಬಗ್ಗೆ ನನಗೆ ಗೌರವ ಇದೆ. ಅದು ಬಿಟ್ಟು ಏನು ನಡೀತು ಅದನ್ನು ಮಾತ್ರ ಹೇಳ್ತಾ ಇದ್ದೀನಿ. ಸೊ ನಾನು ಬರಲ್ಲ ಅಲ್ಲಿ, ಬರಲ್ಲ ಅಂತ ಹೇಳಿದೆ. ಯಾಕೆ ಸರ್ ಅದು ಇಲ್ಲಿ ಈಗೀಗ ಆಗಿದೆ ಇಲ್ಲಿ, ಅದನ್ನು ಇಲ್ಲ ನಾವು ತುಂಬ ಗೌರವದಿಂದ ಅವರ ಹೆಸರು ನಿಮ್ಗೆ ಪ್ರಶಸ್ತಿ ಕೊಡ್ತಾ ಇದ್ದೀವಿ ಅಂತೇಳಿ. ಸೊ ಅಲ್ಲಿ ಹೋದೆ, ಪ್ರಶಸ್ತಿ ಕೊಟ್ಟರು. ನಾನು ಮಾತಾಡಬೇಕಲ್ಲ, ಏನು ಸಬ್ಜೆಕ್ಟ್ ಇದೆ, ಇದೇ ಸಬ್ಜೆಕ್ಟ್ ಅನ್ನೋದು. ಕ್ಲಾಪಿನ ಸುರಿ ಮಾಡಿ ನನಗೆ ಆಶ್ಚರ್ಯ, ನಾನು ಮಾತಾಡ್ಬೋದು ಅಂತ ನನಗೆ ಅನ್ನಿಸ್ತು ಸ್ಟೇಜ್ ಮೇಲೆ. ಖುಷಿಪಟ್ಟರು ಎಲ್ಲರು. ಕೊನೆಗೂ ಅರ್ಥ ಆಯ್ತಾ ಸರ್ ನೀವು ಯಾರು ಅನ್ನೋದು? ಯಾರಿಗೆ? ನಿಮಗೆ. ಅಂದರೆ ಪತ್ರಕರ್ತನ, ಪ್ರೋಗ್ರಾಮ್ ಪ್ರೊಡ್ಯೂಸರ, ಸೊ ಒಂದೊಳ್ಳೆ ಯಶಸ್ವಿ ರೈಟ್ರಾ, ಸೊ ಏನು ಇಲ್ಲ ನಾನು ಎಂದರೆ ಏನು ಅಂತೇಳಿ ಇಲ್ಲ, ಇನ್ನೂ ಅರ್ಥ ಆಗಿಲ್ಲ. ಇನ್ನೂ ಅದನ್ನೇ ಮಾಡ್ತಾ ಇದ್ದೀನಿ. ಒಂದು 3 ಯೂಟ್ಯೂಬ್ ಚಾನಲ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ಹೇಗೆ ಅಂದರೆ ಒಂದು ಚಾನಲ್ಗೆ ಕೆಲಸ ಮಾಡೋದೇ ಕಷ್ಟ. ಪ್ರೀತಿಯನ್ನು ಕರೆದಿದ್ದಾರೆ, ಕೈ ತುಂಬ ದುಡ್ಡು ಕೊಡ್ತಾರೆ. ಈಗ ಸುಮಾರು ರೀಸೆಂಟಾಗಿ ಒಂದು 2-3 ತಿಂಗಳಲ್ಲಿ ನಡೆದಿರೋ ಘಟನೆ. ತುಂಬ ಒಳ್ಳೆ ದುಡ್ಡು ಅಂತ ಖುಷಿ ಆಯಿತು. ಅಂದರೆ ನನ್ನ ಮ್ಯಾಕ್ಸಿಮಮ್ ಸ್ಯಾಲ್ರಿ 50,000. ಓಕೆ. ಈಗ ಸುಮಾರು ಒಂದು 2 ಲಕ್ಷದವರೆಗೆ ದುಡ್ಡು ಬರ್ತದೆ ತಿಂಗಳಿಗೆ. ಅಷ್ಟೊಂದು ಅಂತೇಳಿ ನಾನು ಒಪ್ಕೊಂಡ್ಬಿಟ್ಟೆ. ಒಪ್ಕೊಂಡು ನೋಡಿದ ಮೇಲೆ ಕನ್ಫ್ಯೂಷನ್ ಶುರು ಆಯಿತು. ಅಂದರೆ ಯಾವ್ಯಾವುದಕ್ಕೆ ಯಾವ್ಯಾವ ಪ್ರೋಗ್ರಾಮ್ ಮಾಡಬೇಕು ಅಂತ ಭಾರಿ ಇದಾಯಿತು. ನಾನು ನನ್ನನ್ನು ಮರೆತು ಕೆಲಸ ಮಾಡಲಿಕ್ಕೆ ಶುರು ಮಾಡಿದೆ. ಯಾವತ್ತು ಫ್ಯಾಮಿಲಿಯನ್ನು ನಾನು ಬಿಟ್ಟಿರಲಿಲ್ಲ, ಬಟ್ ಫ್ಯಾಮಿಲಿಯನ್ನು ಬಿಟ್ಟಿರಬೇಕಾದ ಪರಿಸ್ಥಿತಿ ಅಂದರೆ ಮನೇಲೇ ಇದ್ದು ಕೂಡ ನಾನು ನನ್ನ ರೂಮಲ್ಲಿ ಬರೀತಾ ಕೂತ್ಕೊಳ್ಳೋದು, ಫೋನ್ ಮಾಡೋದು, ಇದೆಲ್ಲ ಆಗಿದೆ. ನಾವು ಮನೆಯಲ್ಲಿ ಕೂತ್ಕೊಂಡಾಗ ಅಲೋಕ್ ಸಣ್ಣ ಮಗ, ಮತ್ತು ಸಣ್ಣ ಸೊಸೆ ಅನೂಷಾ, ನನ್ನ ಮಿಸ್ಸಸ್ ಗಾಯತ್ರಿ, 4 ಜನ ಕೂತ್ಕೊಂಡು ಒಟ್ಟಿಗೆ ತಿಂಡಿ ತಿನ್ನೋದು. ಆಗ ಅವರು ಮಗಳು, ಅಪ್ಪ ನೀವೇನೋ ಬದಲಾಗಿದ್ದೀರಿ ಅಂತ ಹೇಳಿದ. ನನಗೆ ಅದು ಒಂದು ಸಣ್ಣ ಶಾಕ್ ಕೊಡ್ತು. ಯಾಕೆಂದರೆ ಅಪ್ಪ ಅಂತ ಹೇಳಿ ಕರೀದು ಸೊಸೆ, ನಾನು ಹೇಳಿದ್ದೀನಿ ಮಾವ ಅಂತ ಕರೀಬಾರ್ದು, ಮಗಳ ಪ್ರೀತಿ. ಹೌದೌದು, ಮಗಳ ಪ್ರೀತಿ, ನೀನು ಮಗಳು ನನಗೆ ಅಂತೇಳಿ. ಸೊ ಅವಳು, ಅಪ್ಪ ನೀವು ಹೌದು ಅವ್ರು ಹೇಳಿದ್ದು ನಿಜ ಅಂತೇಳಿ. ನಾನು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡಿದೆ ಏನಾಯಿತು ಅಂತೇಳಿ. ಒಂದು ದಿವಸ ಇದೇ ವರ್ಕು ನಡೀತಾ ಇದೆ, 2-3 ತಿಂಗಳಿಂದ ಕೆಲಸ ನಡೀತಾ ಇದೆ. ಸಿಕ್ಕಾಪಟ್ಟೆ ರಿಸರ್ಚ್ ಮಾಡಬೇಕಾಗ್ತದೆ, ಹಳೆ ಫಿಲ್ಮ್ಗಳು ಅದು ಇದೆಲ್ಲ ಓದೋದು. ನನ್ನನ್ನು ನಾನು ಮರೆತು ಕೆಲಸದಲ್ಲಿ ತೊಡಗಿಬಿಟ್ಟೆ. ಮಿಸ್ಸಸ್ ಫೋನ್ ಮಾಡಿದರು, ಗಾಯತ್ರಿ ಫೋನ್ ಮಾಡಿಬಿಟ್ಟು, ಒಂದು 10 ನಿಮಿಷ ನಿಮ್ಮ ಹತ್ರ ಮಾತಾಡಬೇಕಾಗಿತ್ತು, ಟೈಮ್ ಇದೆಯಾ ಅಂತ ಕೇಳಿದರು. ನನಗೆ ಶಾಕ್ ಆಗೋಯ್ತು. ನಾನು ಎಲ್ಲಿದ್ದೀನಿ ಅಂತ ತೋರಿಸಿಕೊಟ್ಟ ವಾಕ್ಯ ಅದು. ತಕ್ಷಣ ಇದೆ, ನಾನು ಅದೆರಡು ಬಿಟ್ಟುಬಿಡ್ತೀನಿ, ನಾನು ಬರ್ತೀನಿ ಅಂತ. 2 ಬಿಟ್ಟು ಈಗ 1 ಚಾನಲ್ಗೆ ನಾನು ವರ್ಕ್ ಮಾಡ್ತಾಯಿದ್ದೆ. ಸರಿ, ಈ ತಿಂಗಳಲ್ಲಿ ನಾನು 2 ಸಿನಿಮಾಗಳನ್ನು ನೋಡಿದೆ, ಅದ್ಭುತ ಸಿನಿಮಾಗಳು. ಒಂದು 45 ಸಿನಿಮಾ, ಉಪೇಂದ್ರ ಅವರು, ರಾಜ್ ಬಿ ಶೆಟ್ಟಿ ಅವರು ಜೊತೆಗೆ ಶಿವಣ್ಣ ಅವರು ಅಭಿನಯದ ಅದ್ಭುತ ಸಿನಿಮಾವನ್ನು ನೋಡಿದೆ. ಇನ್ನೊಂದು ಗಣೇಶ್ ಕಾಸರಗೋಡು ಅವರ 45ನೇ ವರ್ಷದ ಸಿನಿಮಾ ನೋಡಿದೆ. 45 ವರ್ಷದ ಸಿನಿ ಜರ್ನಿಯ ಸಿನಿಮಾ. ಯಾವುದು ಚೆನ್ನಾಗಿ? 2 ಸಿನಿಮಾಗಳು ನನಗೆ ಸೂಪರ್ ಹಿಟ್ ಅನಿಸ್ಬಿಟ್ಟು. ಏನು ಸರ್ ಇದು 45 ಗುಟ್ಟು? ಪ್ರಾಮಾಣಿಕವಾಗಿದ್ದೆ, ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದೆ, ಶ್ರಮ ವಹಿಸಿದೆ, ಕಷ್ಟ ಬಿದ್ದೆ. ನಾನು ಬಂದ ಟೈಮಿಗೆ ಅದು ಚಿತ್ರದೀಪ ಮುಳುಗಿತು. ಅಲ್ಲಿ ಮುಂಜಾನೆ ಅಂತ ಪತ್ರಿಕೆ ಇತ್ತು, ಪ್ರಜಾಪ್ರಭುತ್ವ ಪತ್ರಿಕೆ ಇತ್ತು, ಟೈಮ್ಸ್ ಆಫ್ ಡೆಕ್ಕನ್, 4 ಪತ್ರಿಕೆನೇ ಮುಳುಗ್ಬಿಡ್ತು. ಆಗ ನಾವು ಚಿತ್ರತಾರ ಅಂತ ಸ್ಟಾರ್ಟ್ ಮಾಡಿದೆವು, ಸ್ಕ್ರೀನ್ ಸೈಜ್ ಕಲರ್ನಲ್ಲಿ, ಸೂಪರ್ ಹಿಟ್. ಆಗ ಇದೆಲ್ಲ ಇರಲಿಲ್ಲ, ಏನು ಡೈಲಿ